ನಟಿ ರಮ್ಯಾ ಬೆನ್ನಿಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ನಿಂತಿದೆ. ರಮ್ಯಾ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಶಿವಣ್ಣ ಪೋಸ್ಟ್ ಹಾಕಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದ್ದ ಸಂದರ್ಭದಲ್ಲಿ ನಟಿ ರಮ್ಯಾ ಸುಪ್ರೀಂ ಹೆಣ್ಣು ಮಕ್ಕಳಿಗೆ ಭರವಸೆಯ ಬೆಳಕು ಅಂತ ಪೋಸ್ಟ್ ಒಂದನ್ನು ಹಾಕ್ತಾರೆ. ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಗಳು ಅವಾಚ್ಯ ಅಸಭ್ಯ ಶಬ್ದಗಳಿಂದ ರಮ್ಯಾರನ್ನ ನಿಂದಿಸುವ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ಇದೆಲ್ಲವನ್ನ ಗಮನಿಸ್ತಾ ಇರುವ ಕನ್ನಡದ ಹಿರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವಣ್ಣ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ಕುಮಾರ್ ರಮ್ಯಾ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ರಮ್ಯಾ ವಿರುದ್ಧ ಬಳಸಿರುವ ಆ ಪದಗಳು ಖಂಡನೀಯ. ಶಿವಣ್ಣ ಹಾಕಿರುವಂತಹ ಪೋಸ್ಟ್ನ ಸಾರಾಂಶ ಇದು. ದರ್ಶನ್ ಅಭಿಮಾನಿಗಳ ವಿರುದ್ಧ ಶಿವರಾಜ್ಕುಮಾರ್, ಗೀತಾ ಶಿವರಾಜ್ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾವ ಮಹಿಳೆಯ ವಿರುದ್ಧವೂ ಹೀಗೆಲ್ಲ ಮಾತನಾಡಬಾರದು. ಮಹಿಳೆಯನ್ನ ತಾಯಿಯಾಗಿ, ಅಕ್ಕನಾಗಿ, ಮಡದಿಯಾಗಿ, ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸಬೇಕು ಅಂತ ಶಿವರಾಜ್ಕುಮಾರ್ ಮತ್ತು ಗೀತಾ ಶಿವರಾಜ್ಕುಮಾರ್ ಪೋಸ್ಟ್ ಒಂದನ್ನು ಹಾಕಿರುವುದನ್ನು ನೀವಿಲ್ಲಿ ಗಮನಿಸಬಹುದು. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ದೊಡ್ಡ ಅಸ್ತ್ರವಾಗಿದೆ. ಒಳ್ಳೆಯದಕ್ಕೆ ಬಳಸಿ ಅಂತ ಹೇಳಿ ಶಿವಣ್ಣ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಆಗ್ತಿರುವಂತಹ ಕೆಲವೊಂದು ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀರಿ. ಅಭಿಮಾನ ಒಳ್ಳೆಯದೇ. ಡಾಕ್ಟರ್ ರಾಜ್ಕುಮಾರ್ ಕೂಡ ತಮ್ಮ ಅಭಿಮಾನಿಗಳನ್ನು ಅಭಿಮಾನಿ ದೇವರುಗಳು ಅಂತ ಕರೆದ್ರು. ಆದರೆ ಇವತ್ತು ಅಭಿಮಾನಿಗಳ ವ್ಯಾಪ್ತಿ ಅನ್ನುವುದು ಮೀರ್ತಾ ಇದೆ ಅನ್ನೋದಕ್ಕೆ ಹಲವು ನಿದರ್ಶನಗಳು ಸಿಗ್ತಾ ಇದೆ. ಉದಾಹರಣೆಗೆ, ತಮ್ಮ ನೆಚ್ಚಿನ ನಟ ಏನು ಮಾಡಿದ್ರು ಸರಿ ಅನ್ನುವಂಥ ಅಂಧ ಅಭಿಮಾನ ಇದೆಯಲ್ಲ, ಇದು ಸಮಾಜಕ್ಕೆ ಮಾರಕ. ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನಟಿ ರಮ್ಯಾ. ನಟಿ ರಮ್ಯಾ ಬೆನ್ನಿಗೆ ನಿಂತಿದ್ದಾರೆ ಡಾಕ್ಟರ್ ಶಿವರಾಜ್ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ಕುಮಾರ್. ಹಿರಿಯ ನಟರು ಇಂಥ ಸಂದರ್ಭದಲ್ಲಿ ಮುತುವರ್ಜಿಯಿಂದ ಮುಂದೆ ಬಂದು ಮಾತಾಡಬೇಕು. ಆ ಜವಾಬ್ದಾರಿಯನ್ನು ಡಾಕ್ಟರ್ ಶಿವರಾಜ್ಕುಮಾರ್ ನಡೆದುಕೊಂಡಿದ್ದಾರೆ. ನೀವು ಅದನ್ನು ಗಮನಿಸಬೇಕಾಗುತ್ತೆ. ಅಭಿಮಾನ ಒಳ್ಳೆಯದೇ, ಆದರೆ ಅಂಧ ಅಭಿಮಾನ ಇವತ್ತು ಸೋಷಿಯಲ್ ಮೀಡಿಯಾನ ಯಾವ ರೀತಿ ಬಳಕೆ ಮಾಡಿಕೊಳ್ತಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೋಡಿ. ಇದು ಪ್ರತಿಯೊಬ್ಬ ಅಭಿಮಾನಿಗಳಿಗೆ ಸರಿಯಾದಂಥ ಪಾಠ. ಒಬ್ಬ ಹೆಣ್ಮಗಳು ಅಂದ ಸಂದರ್ಭದಲ್ಲಿ ಆಕೆಯನ್ನು ತಾಯಿಯಾಗಿ, ಅಕ್ಕನಾಗಿ, ಮಡದಿಯಾಗಿ, ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಶಿವಣ್ಣ ಕೊಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾ ಅನ್ನೋದು ಬಹುದೊಡ್ಡ ಅಸ್ತ್ರ. ಅದನ್ನು ಹೇಗೆ ಬೇಕು ಹಾಗೆ ಬಳಕೆ ಮಾಡಿಕೊಳ್ಳೋದಲ್ಲ. ಪ್ರತಿಯೊಬ್ಬರೂ ಅದರ ವ್ಯಾಪ್ತಿಯನ್ನು ಅರಿತಿರಬೇಕು. ನೋಡಿ, ರಮ್ಯಾ ಇವತ್ತೊಂದು ದೊಡ್ಡ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ. ಯಾರು ಅವಾಚ್ಯವಾಗಿ, ಅಸಭ್ಯವಾಗಿ ನಿಂದಿಸಿದ್ರೋ ಅವರಿಗೆ ಕಾನೂನಿನ ಮೂಲಕವೇ ಉತ್ತರ ಕೊಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ಬೆಂಬಲಿಸಿದ್ದಾರೆ ಕನ್ನಡದ ಹಿರಿಯ ನಟ ಡಾಕ್ಟರ್ ಶಿವರಾಜ್ಕುಮಾರ್. ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸಿ ಎನ್ನುವಂಥ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಟಿ ರಮ್ಯಾ ಹೆಣ್ಣು ಮಕ್ಕಳ ಧ್ವನಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸುಪ್ರೀಂ ಕೋರ್ಟ್ ಅನ್ನೋದು ಹೆಣ್ಣು ಮಕ್ಕಳಿಗೆ ಭರವಸೆಯ ಬೆಳಕು ಅಂತ ಹೇಳಿದ್ರು. ಅದರಲ್ಲಿ ಆ ಹೇಳಿಕೆಯಲ್ಲೂ ಕೂಡ ದರ್ಶನ ಅಭಿಮಾನಿಗಳು ದೋಷವನ್ನು ಹುಡುಕಿದ್ದಾರೆ. ನಟಿ ರಮ್ಯಾ ಕುರಿತಂತೆಯೇ ಅವಾಚ್ಯ ಅಸಭ್ಯ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಸೊ ಇದೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ನೀಡುವಂಥ ಸಂದರ್ಭದಲ್ಲಿ ನಟಿ ರಮ್ಯಾ ಮಾತಾಡಿದ್ದನ್ನು ನೀವೆಲ್ಲಿ ಗಮನಿಸಬೇಕು. ಈ ಸಂದರ್ಭದಲ್ಲಾದರೂ ಕೂಡ ನಟ ದರ್ಶನ್ ಅವರು ಮುಂದೆ ಬರಬೇಕು, ಮಾತಾಡಬೇಕು, ಅಭಿಮಾನಿಗಳನ್ನು ಉದ್ದೇಶಿಸಿ ಒಂದೆರಡು ಸಲಹೆಗಳನ್ನು ಕೊಡಬೇಕು ಅಂತ. ನಟ ಪ್ರಥಮ್ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇವರ ಬೆನ್ನಿಗೆ ನಿಂತಿದ್ದಾರೆ ಕನ್ನಡದ ಹಿರಿಯ ನಟ ಡಾಕ್ಟರ್ ಶಿವರಾಜ್ಕುಮಾರ್. ಹೆಣ್ಣು ಮಕ್ಕಳನ್ನು ಗೌರವಿಸಿ ಅನ್ನುವಂಥ ಸ್ಪಷ್ಟ ಸಂದೇಶದ ಜೊತೆಗೆ ಸೋಷಿಯಲ್ ಮೀಡಿಯಾವನ್ನು ಸರಿಯಾಗಿ ಬಳಸಿ ಅಂತ ಕೂಡ ಹೇಳಿದ್ದಾರೆ.